ಗವಿಸಿದ್ದೇಶ್ವರ ಸ್ವಾಮಿಗಳ ಚರಣಾನಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸುವಂಥ ಕನಕ ಗುರುಪೀಠದ ಪೀಠಾಧೀಶ್ವರ ಅಂತ ಪರಮ ಪೂಜನೀಯ ನಿರಂಜನ ನನ್ನ ಮಹಾಸ್ವಾಮಿಗಳ ಅಡ್ಡಾವಳಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಹರುಗಳು ಜನ್ಮೂರ್ತಿಗಳ ಪದಾರ್ವತಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಇಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತ ಮಹಾಶಯರೇ, ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಭಾಗ್ಯ ನನಗೆ ಲಭ್ಯವಾಗಿದೆ. ಹೀಗಾಗಿ ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮನ ನಾನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನು ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ. ಈ ನಾಡಿನ ಜನತೆ ದಸರಾ ನೋಡಬೇಕು, ದಸರಾದ ವೈಭವ ನೋಡ್ಬೇಕು ಅನ್ನೋದಾದರೆ ಮೈಸೂರಿಗೆ ಬರಬೇಕು. ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತೇಳಿ ಬಯಸೋದಾದ್ರೆ ಬೇರೆ ದಾರಿನ ಕೊಪ್ಪಳಕ್ಕೆ ಬರಬೇಕು. ಈ ಅದ್ಭುತವಾದ ಕಾರ್ಯಕ್ರಮದ ವರ್ಷ ಮಧ್ಯದಲ್ಲಿ ನಿಮ್ಮೆಲ್ಲರ ಮಧ್ಯೆ ಇದ್ದು ಚಾಲನೆ ಮಾಡುವಂಥ ಭಾಗ್ಯವನ್ನು ಪರಮ ಪೂಜ್ಯ ಶ್ರೀಗಳು ನಮಗೆ ಕರುಣಿಸಿದ್ದಾರೆ. ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಶ್ರೀಗಳ ಅನುಮತಿಯ ಮೇರೆಗೆ, ಎಲ್ಲ ಪೂಜ್ಯರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಿದ್ದೇವೆ. ಎಲ್ಲರಿಗೆ ಶರಣಾರ್ಥಿಗಳು. ಇಲ್ಲಿಂದ ಮಂದಿಯಿಂದ ಹಿಂಗೆ ಹೋಗ್ಯಂದ ಕೆಳಗಿಂದ ಬೈಲಿ ಹೆಂಗೆ ವಿಜಯವಾಡ ಅನ್ನಂಗೆ ಆಗ್ಬೇಕು. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ, ಎಲ್ಲ ರಾಜಕೀಯ ಗಣ್ಯರು, ನಾವೆಲ್ಲರೂ ಕೂಡ ಗವಿಸಿದ್ದನ ಸಿದ್ದೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ರಥೋತ್ಸವ ಚಾಲನೆ ಆಗಿದೆ. ಒಂದು ಈ ಜನಸಾಗರವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗರಾಜದಲ್ಲಿ ಮಾಘ ಸಮ್ಮೇಳನ ನಡೀತಾ ಇದೆ. ಉತ್ತರ ಭಾರತದಲ್ಲಿ ಮಾಘ ಸಮ್ಮೇಳನ ಆಯ್ತಂತಂದ್ರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ತಪ್ಪಾಗಲಿಕ್ಕೆ. ಕೊಪ್ಪಳ ಗವಿಸಿದ್ದೇಶ್ವರನ ಒಂದು ತೂಕ ಆದರೆ ಇಲ್ಲಿ ಸೇರಿರ್ತಕ್ಕಂಥ ಭಕ್ತರ ಭಕ್ತಿಯ ಒಂದು ತೂಕ ಅನ್ನುವಂಥದ್ದನ್ನ ನಾನು ಮನಗಂಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಮಮ ಭಕ್ತಾಹ ಮಮ ಅಧಿಕಂ ಅಂತ. ಭಕ್ತರು ನಮಗಿಂತ ದೊಡ್ಡವರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮನ್ನೆಲ್ಲರೂ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು
ನಾವು ನೋಡ್ತಾ ಇದ್ವಿ ಜಾತ್ರೆ ಕೊಪ್ಪಳದಲ್ಲಿ ಬಹಳ ದೊಡ್ಡ ಜಾತ್ರೆ ಆಗುತ್ತೆ ಅಂತ. ಆ ಸ್ವಾಮೀಜಿಯವರು ಇವತ್ತು ಈ ಜಾತ್ರೆಯಲ್ಲಿ ಆ ಆಹ್ವಾನವನ್ನು ನೀಡಿ ನಿಮ್ಮನ್ನೆಲ್ಲರನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆ ದೊರಕಿಸಿಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ರಾಮಿಸ್ತಾರೆ. ಪರಮ ಪೂಜ್ಯ ಕಾಕಂಟಿ ಶ್ರೀಗಳು ಒಂದೆರಡು ಆಶೀರ್ವಚನದ ಮಾತುಗಳನ್ನು ಹೇಳಬೇಕು. ಪೂಜ್ಯ ಗುರುದೇವರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಪೂಜ್ಯ ಗುರುದೇವರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಕೆಲವೊಂದು ಸಂದರ್ಭದಲ್ಲಿ ಮಾತಿಗಿಂತ ಮೌನವೇ ಬಹಳ ತೂಕ ಇರ್ತದೆ. ಇವನ್ನೆಲ್ಲ ನೋಡಿಬಿಟ್ರೆ ಎಂಥ ಭಕ್ತಿಯ ಸಾಗರ ಅನ್ನೋದು ತೋರಿಸ್ತಾರೆ. ನಿಮ್ಮನ್ನೆಲ್ಲ ನೋಡಿ ಮಾತುಗಳೇ ಬರಲಾರ್ದಂಗೆ ಆಗ್ಯಾವ. ಆದ್ದರಿಂದ ಮತ್ತೊಮ್ಮೆ ನಿನ್ನೆಲ್ಲ ಭಕ್ತಿಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಅಪ್ಪುಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಮ ಪೂಜ್ಯ ಹೆಬ್ಬಾಳ ಶ್ರೀಗಳವರು ಆಶೀರ್ವಚನ ಗವಿಸಿದ್ದೇಶನನ್ನ ಹೊಂದಿನಲ್ಲಿ ಧ್ಯಾನಿಸುತ್ತಾ, ಗವಿಸಿದ್ದೇಶನ ಮಹಾರಥೋತ್ಸವ ನೋಡದೆ ಕಣ್ಮಾನೊಂದಕ್ಕೆ ಬಹಳ ಆನಂದ. ಹೃದಯ ಬರ್ತಕ್ಕಂತಹ ಒಂದು ಸಂತೋಷದ ಸಮಾರಂಭದ ಒಂದು ನನಗೆ ಬರ್ತಾ ಇರಬೇಕು ಗೊತ್ತಾಗಿದೆ. ಇದು ನಭೋತ್ಸವದ ವಿಷಯವನ್ನು ಆಗಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಕರ್ನಾಟಕದ ಇತಿಹಾಸದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಬಣ್ಣಿಸಲಿಕ್ಕೆ ಅಸಂಗವಾಗಿರ್ತಕ್ಕಂಥದ್ದು. ಶ್ರದ್ಧೆಗಳೇ ಇರತಕ್ಕಂಥ ಒಂದು ರಥೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಕುರಿತು ನಾನು ಈಗಾಗಲೇ ಒಂದು ಪತ್ರಿಕೆಗೆ ತೇರು ಅಂತೇಳಿ ಒಂದು ಪತ್ರಿಕೆಯನ್ನು ಕೊಟ್ಟಿದ್ದೆ. ಆಗಲೇ ಸಂಪರ್ಕದಿಂದ ಗಳಿಸಿದ್ದನ್ನ ಅರ್ಧ ಅಂತ ಹೇಳಿ ಒಂದು ಕೊಟ್ಟಿದ್ದೆ. ಅದು ನನ್ನ ಕೈಗೆ ಪತ್ರಿಕೆ ಸೇರಲಿಲ್ಲ. ಹಾಗಾಗಿ ಮತ್ತೆ ಇಲ್ಲೇ ಒಂದು ಕೂತ್ಕೊಂಡು ಬರೆದಿರ್ತಕ್ಕಂಥ ಒಂದು ಎರಡು ನುಡಿಗಳು ಹೀಗಿದೆ. ಬೆಳಗುತ್ತಿದೆ ಘೋಷಿಸಿದ ನಾಮ ಜ್ಯೋತಿ, ಬೆಳಗುತ್ತಿದೆ ಘೋಷಿಸಿದ ನಾಮ ಜ್ಯೋತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ. ಘೋಷಿದ್ದನ ರಥೋತ್ಸವ, ಘೋಷಿದ್ದನ ರಥೋತ್ಸವ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ, ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ. ಘೋಷಿದ್ದನ ರಥೋತ್ಸವ, ಘೋಷಿದ್ದ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ, ಘೋಷಿದ್ದ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ. ತ್ರಿಭುವನಕ್ಕೆ ಪ್ರೀತಿ, ತ್ರಿಭುವನಕ್ಕೆ ಪ್ರೀತಿ. ಲೋಕೋದ್ಧಾರಕ ಕಾಯಕ ಸಂತ, ಲೋಕೋದ್ಧಾರಕ ಕಾಯಕ ಸಂತ ಘೋಷಿದ್ದ ಮೂರ್ತಿ. ಸಿದ್ಧದಾಯಕ, ಸಿದ್ಧದಾಯಕ ಭವರೋಗ ವೈದ್ಯ ಪ್ರದಾಯಕ, ಸಿದ್ಧಿದಾಯಕ ಭವರೋಗ ವೈದ್ಯ ಪ್ರದಾಯಕ. ಭಕ್ತೋದ್ಧಾರಕ, ಭಕ್ತೋದ್ಧಾರಕ. ಘೋಷಿದ್ದ ಬುದ್ಧ ಬಸವನ ಅವತಾರಕ, ಘೋಷಿದ್ದ ಬುದ್ಧ ಬಸವನ ಅವತಾರಕ. ಬೋಣೂರಿ ಬಸವೇಶ್ವರಿಗೆ ಪ್ರೀತಿದಾಯಕ, ಬೋಣೂರಿ ಬಸವೇಶ್ವರಿಗೆ ಪ್ರೀತಿದಾಯಕ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎರಡು ಮಾತುಗಳನ್ನು ಶುಭವನ್ನು ಕೊಡ್ತೇನೆ. ಶೋಭಾಯತೋ ಶಾಂತಿ ಶಾಂತಿ ಶಾಂತಿ. ಸಿಂಗಲ್ ಫ್ರೇಮ್ ಬಾ. ಮಾಧವದೇವ್ ಏನೇನು ಕಡೆ ಆರಾಧ್ಯ ದೈವ ಗವಿಸಿದ್ಧನಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವ ಇದೊಂದು ಮಹಾಕುಂಭ ಮೇಳ, ದಕ್ಷಿಣ ಭಾರತದ ಮಹಾಕುಂಭ ಮೇಳ. ಇದು ಅದ್ಭುತವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಪೂಜ್ಯ ಅಪ್ಪಾಜಿಯವರು ಅದ್ಭುತವಾದಂತಹ ಸಾಮಾಜಿಕ ಕಾರ್ಯಗಳ ಜೊತೆಗೆ ಇಂತಹ ಜನಸ್ತೋಮವನ್ನು ಸೇರಿಸಿ ನಮ್ಮೆಲ್ಲರಿಗೆ ಅಧ್ಯಾತ್ಮದ, ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ಸೇವೆಯನ್ನು ಆ ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ನಾವೆಲ್ಲರೂ ಪಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಹೆಮ್ಮೆ. ಉತ್ತರ ಭಾರತದ ಮಹಾಕುಂಭ ಮೇಳ ಅದು ನಮ್ಮ ದಕ್ಷಿಣ ಕರ್ನಾಟಕದ ಕೊಪ್ಪಳದಲ್ಲಿ ನಡೀತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಜೋರಾದ ಘೋಷಣೆಯೊಂದಿಗೆ ಗವಿಸಿದ್ದೇಶ್ವರ ಮಹಾರಾಜ್ ಕಿ